ಲೋಕ ಕಲ್ಯಾಣಕ್ಕಾಗಿ ಉಡುಪಿಯಲ್ಲಿ ಭಕ್ತಿ ತತ್ವಜ್ಞಾನ ಸಮ್ಮೇಳನ ನಡೀತಾ ಇದೆ. ಇಲ್ಲಿ ರಾಮಕೋಟಿ ನಾಮಜಪ, ಹೋಮ, ಹವನಗಳು ನಡೀತಾ ಇದೆ. ಉಡುಪಿಯ ಪೇಜಾವರ ಮಠ ಎಲ್ಲ ಕಾರ್ಯಕ್ರಮಗಳ ಸಾರಥ್ಯವನ್ನು ವಹಿಸಿದೆ. ಉಡುಪಿಯ ಪೆರಣಂಕಿಲದಲ್ಲಿ ಭಕ್ತಿ ಸಮ್ಮೇಳನ, ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ನೇತೃತ್ವ, ಗೋವು ಸಂರಕ್ಷಣೆ, ಸಜ್ಜನರ ಒಳಿತಿಗಾಗಿ ಹೋಮ ಹವನ. ಉಡುಪಿ ಅಷ್ಟ ಮಠಗಳಲ್ಲೊಂದಾದ ಪೇಜಾವರ ಮಠ ಭಕ್ತಿ ತತ್ವಜ್ಞಾನ ಸಮ್ಮೇಳನವನ್ನ ಆಯೋಜಿಸಿದೆ. ಕಾಪುವಿನ ಪೆರಣಂಕಿಲದಲ್ಲಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಸನ್ನಿಧಾನದಲ್ಲಿ ವಿದ್ವಾಂಸರು, ತತ್ವಜ್ಞಾನಿಗಳು, ಧಾರ್ಮಿಕ ಪಂಡಿತರು 1 ವಾರಗಳ ಕಾಲ ಬೀಡು ಬಿಟ್ಟಿದ್ದಾರೆ. ಅಖಿಲ ಭಾರತ ಮಾಧ್ವ ಮಹಾಮಂಡಲ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಬೆಂಗಳೂರು ಆಯೋಜನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ತತ್ವಜ್ಞಾನ ಮಹೋತ್ಸವದ ಮಂಗಳ ಅವಭೃತ ಕಾರ್ಯಕ್ರಮ, 44ನೇ ಶ್ರೀ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ, ಶ್ರೀಮನ್ ನ್ಯಾಯ ಸುಧಾ ಮಂಗಳೋತ್ಸವ ನಡೆಯುತ್ತಿದೆ. ಪೆರಣಂಕೆಲ ಉದ್ಭವ ಮಹಾಗಣಪತಿ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ತತ್ವಜ್ಞಾನ ಮಹೋತ್ಸವ, ಭಕ್ತಿ ಸಿದ್ಧಾಂತೋತ್ಸವ, ಸಂಕೀರ್ತನೋತ್ಸವ, ರಾಮೋತ್ಸವ ಮತ್ತು ಶ್ರೀರಾಮಚಂದ್ರನ ತಾರಕ ಮಂತ್ರದ ಅಭಿಯಾನದ ಕಾರ್ಯಕ್ರಮ ಇಷ್ಟೂ ಕೂಡ ಇಲ್ಲಿ ನಡೀತಾ ಇದೆ. ಭಾರತದ ಹಿತದ ದೃಷ್ಟಿಯಿಂದ ಮತ್ತು ಸಮಸ್ತ ಸಜ್ಜನ ಸಮಾಜದ ಏಳಿಗೆಗೋಸ್ಕರ ಮತ್ತು ಆತ್ಮೋದ್ಧಾರದ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಧಾರ್ಮಿಕ ಪಂಡಿತರು 30ನೇ ತತ್ವಜ್ಞಾನ ಸಮ್ಮೇಳನ ಮತ್ತು ಭಕ್ತಿ ಸಿದ್ಧಾಂತೋತ್ಸವದಲ್ಲಿ ಭಾಗಿಯಾಗಿ ಧಾರ್ಮಿಕ ಪ್ರವಚನ ಜೊತೆ ಜಿಜ್ಞಾಸೆಗಳಿಗೆ ಉತ್ತರ ಕಂಡುಕೊಳ್ಳುತ್ತಿದ್ದಾರೆ. ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ, ದಶಕೋಟಿ ರಾಮತಾರಕ ಮಂತ್ರ ಜಪ ಯಜ್ಞ, ಮಹಾಮೃತ್ಯುಂಜಯ ಯಾಗದ ಮೂಲಕ ಲೋಕದ ಸಜ್ಜನರ ಒಳಿತಿಗಾಗಿ ಹಾಗೂ ಗೋವುಗಳ ಸಂರಕ್ಷಣೆಗಾಗಿ ಪ್ರಾರ್ಥನೆ ಮಾಡಲಾಗುತ್ತಿದೆ. ಅಂಧ ಶ್ರೀಮದ್ ಆಚಾರ್ಯರು ಜಗತ್ತಿಗೆ ಕೊಟ್ಟಿರೋ ಸಂದೇಶ, ಭಗವಂತ ಎಷ್ಟು ಸತ್ಯನೋ ಈ ವಿಶ್ವವು ಕೂಡ ಅಷ್ಟೇ ಸತ್ಯ, ನಾವು ಅಷ್ಟೇ ಸತ್ಯ. ಭಗವದ್ಗೀತೆಯಲ್ಲಿ ಭಗವಂತನ ಮಾತು, ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಎಂಬುದಾಗಿ, ನಾನು ಎಷ್ಟು ಸತ್ಯನೋ, ಎಷ್ಟು ಅನಾದಿನಿತ್ಯನೋ ನೀವು ಅಷ್ಟೇ ಅನಾದಿನಿತ್ಯರು, ಈ ಜಗತ್ತು ಅಷ್ಟೇ ಅನಾದಿನಿತ್ಯ. ಬದುಕನ್ನು ಭಗವದ್ಭಕ್ತಿಯಿಂದ ಭಗವಂತನ ಆರಾಧನಾ ರೂಪದಲ್ಲಿ ನಡೆಸಬೇಕು ಅಂತ ಮಾರ್ಗದರ್ಶನ ಮಾಡಿದವರು ಶ್ರೀಮದ್ ಆಚಾರ್ಯರು. ಅವರ ಭಕ್ತಿ ಸಿದ್ಧಾಂತದ ಈ ಉತ್ಸವವನ್ನು ಇಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ವೇದ, ಉಪನಿಷತ್, ತತ್ವಶಾಸ್ತ್ರ, ಪೂಜಾ ಪದ್ಧತಿಗಳ ಬಗ್ಗೆ ಪೇಜಾವರ ಶ್ರೀಗಳು ಪರೀಕ್ಷೆ ನಡೆಸಿಕೊಟ್ಟರು. 4 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಚರ್ಚಾಗೋಷ್ಠಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ರಾಮೋತ್ಸವ, ಶ್ರೀರಾಮ ಕಲ್ಯಾಣ, ಹಿಂದೂ ಸಮಾವೇಶ, ಸಂತ ಸಮಾವೇಶ ನಡೆಯಲಿದ್ದು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.